ಹಾಯ್, ನಮಸ್ತೆ ಎಲ್ರಿಗೂ. ನಾನಿವತ್ತು ಮೂರೇ ಬೀಡ್ಸ್ ಯೂಸ್ ಮಾಡಿ ಮೂಗುತಿ ಡಿಸೈನ್ ಹಾಕೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗಾಗಲೇ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಅಂತ ಹೇಳ್ತಾ ಬನ್ನಿ ಹೇಗೆ ಹಾಕೋದು ಅಂತಂದ್ಬಿಟ್ಟು ನೋಡೋಣ. ಮೊದಲಿಗೆ ನಾನು 5 ಎಳೆ ಥ್ರೆಡ್ ತೊಗೊಂಡಿದ್ದೀನಿ. ನೋಡಿ, 5 ಎಳೆ ಥ್ರೆಡ್ ತೊಗೊಂಡಿದ್ದೀನಿ. ಅದನ್ನ ಹೀಗೆ ಮುಂದೆ ನಾಟ್ ಹಾಕ್ಕೊಂಡು ಹೀಗೆ ಸ್ಯಾರಿ ಹಿಂಭಾಗಕ್ಕೆ, ಸ್ಯಾರಿ ಸೀದಾ ಇಟ್ಕೊಂಡಿದ್ದೀನಿ. ಸ್ಯಾರಿ ಹಿಂಭಾಗಕ್ಕೆ ನಾಟಿಟ್ಟು ಈಗ ಸ್ಯಾರಿಗೆ ಲಾಕ್ ಮಾಡ್ಕೊಳ್ಳೋಣ. ಕ್ರೋಶದಲ್ಲಿ ಹಿಂದೆಯಿಂದ ಮುಂದಕ್ಕೆ ಥ್ರೆಡ್ ತೊಗೊಂಬಂದು ಇವಾಗ ಮತ್ತೆ ಈ ಥ್ರೆಡ್ನ ತಗೊಂಡು ಹೀಗೆ ಲಾಕ್ ಮಾಡೋಣ. ಈಗ ಲಾಕ್ ಆದಮೇಲೆ ಮತ್ತೆ ಪಕ್ಕದಲ್ಲಿ ಇನ್ನೊಂದ್ಸಲಿ ಲಾಕ್ ಮಾಡ್ಕೊಳ್ಳೋಣ. ಇಲ್ಲೇ ಪಕ್ಕದಲ್ಲೇ ಕ್ರೋಶ ನೀಡಲಲ್ಲಿ ಮತ್ತೆ ಹಿಂದೆಯಿಂದ ಮುಂದೆ ಥ್ರೆಡ್ ತೊಗೊಂಬಂದು ಹೀಗೆ ಲಾಕ್ ಮಾಡಿ ಮತ್ತೆ ಈಗ 3 ಚೈನ್ ಹಾಕ್ಕೊತಾ ಇದ್ದೀನಿ. ಹೀಗೆ 3 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ನೋಡಿ ಲಾಕ್ ಮಾಡ್ಕೊಳ್ಳಿ. ಹೀಗೆ ಲಾಕ್ ಮಾಡಿ ಈಗ ಬೀಡ್ಸ್ ಹಾಕೋಣ. ಇಲ್ಲಿಗೆ ಹೀಗೆ ಥ್ರೆಡ್ನ ಮೇಲೆ ಎಳೆದು ಈಗ ಬೀಡ್ಸ್ ತೊಗೊಂಡು ಈ ಥರ ಸಣ್ಣ ಸಣ್ಣದು 3 ಬೀಡ್ಸ್ ತೊಗೊಂಡಿದ್ದೀನಿ. ಹೀಗೆ ಬೀಡ್ಸ್ ಹಾಕೋದು, ಲಾಕ್ ಮಾಡೋದು, ಒಂದು ಚೈನ್ ಹಾಕಿ ಮತ್ತೆ ಬೀಡ್ಸ್ ಹಾಕೋದು, ಮತ್ತೆ ಒಂದು ಚೈನ್ ಲಾಕ್ ಹಾಕೋದು, ಮತ್ತೆ ಒಂದು ಬೀಡ್ಸ್ ಹಾಕಿ ಮತ್ತೆ ಒಂದು ಲಾಕ್ ಮಾಡೋದು. ಎಲ್ಲ ಬೀಡ್ಸ್ಗಳಿಗೂ ಒಂದೊಂದು ಬೀಡ್ಸ್ಗಳಿಗೂ ಒಂದೊಂದು ಸಲ ಲಾಕ್ ಮಾಡ್ಕೊಬೇಕು. ಹೀಗೆ ಲಾಕ್ ಮಾಡಿ ಈಗ ಸ್ಯಾರಿಗೆ ಲಾಕ್ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಹತ್ತಿರ ಇಟ್ಕೊಂಡು ಲಾಕ್ ಮಾಡಬೇಕು. ಈ ಥರ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿದ್ರೆ ಸ್ಟ್ರೈಟ್ ಆಗಿಬಿಡುತ್ತೆ. ಸ್ವಲ್ಪ ಹತ್ತಿರ ಇಟ್ಕೊಂಡು ಹೀಗೆ ಲಾಕ್ ಮಾಡಿದ್ರೆ ಈ ಥರ ಬರುತ್ತೆ ಶೇಪು. ಮತ್ತೆ 3 ಚೈನ್ ಹಾಕ್ಕೊಂಡು ಲಾಕು ಎಲ್ಲಿಗೆ ಬರುತ್ತೋ ನೋಡಲ್ಲಿಗೆ. ಮತ್ತೆ ಈಗ ಥ್ರೆಡ್ ಮೇಲೆತ್ತಿ ಈಗ ಬೀಡ್ಸ್ ಹಾಕೋಣ. ಇದಕ್ಕೆ ಒಂದು ಬೀಡು ಲಾಕು, ಮತ್ತೆ ಒಂದು ಬೀಡು ಲಾಕ್ ಮಾಡ್ಕೊಳ್ಳೋದು, ಮತ್ತೆ ಇನ್ನೊಂದು ಬೀಡು ಹಾಕಿ ಹೀಗೆ ಲಾಕ್ ಮಾಡ್ಕೊಳ್ಳೋದು. ಈಗ ಸ್ಯಾರಿಗೆ ಲಾಕ್ ಮಾಡ್ಕೊಳ್ಳೋದು. ತುಂಬ ದೂರ ಲಾಕ್ ಮಾಡ್ಕೊಬಾರ್ದು, ಹತ್ರನೂ ಲಾಕ್ ಮಾಡ್ಕೊಬಾರ್ದು. ನೋಡಿ, ಇಷ್ಟು ದೂರಕ್ಕೆ ಲಾಕ್ ಮಾಡ್ಕೊಬೇಕು. ನೋಡಿ, ಇಷ್ಟು ದೂರ ಇರಲಿ. ಮತ್ತೆ ಈಗ 3 ಚೈನ್ ಹಾಕ್ಕೊಳ್ಳೋಣ. 1 2 3 ಚೈನ್ ಹಾಕ್ಕೊಳ್ಳೋಣ. ಈಗ ಸ್ಯಾರಿಗೆ ಲಾಕ್ ಮಾಡ್ಕೊಳ್ಳೋದು. ನೋಡಿ ಹೀಗೆ. ಮತ್ತೆ ಈಗ 3 ಬೀಡ್ಸ್ ಆ್ಯಡ್ ಮಾಡ್ತೀನಿ. ಹಾಗೆ 3 ಬೀಡ್ಸ್ ಆ್ಯಡ್ ಮಾಡಿಕೊಂಡು ಈಗ ಸ್ಯಾರಿಗೆ ಲಾಕ್ ಮಾಡ್ತೀನಿ. ಈ ಡಿಸೈನಲ್ಲಿ ಇನ್ನೇನು ಬೇರೆ ಏನಿಲ್ಲ. 3 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳೋದು, ಮತ್ತು 3 ಬೀಡ್ಸ್ ಹಾಕ್ಕೊಂಡು ಲಾಕ್ ಮಾಡೋದು ಅಷ್ಟೇನೆ. ಇದೇ ರೀತಿ ಈ ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ನೋಡಿ ಹೀಗೆ ಕಂಟಿನ್ಯೂ ಮಾಡ್ತೀನಿ. ನೋಡಿ, ಈಗ ಪೂರ್ತಿ ಸೀರೆ ಇದೇ ರೀತಿ ಹಾಕ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ ಡಿಸೈನ್ ಇದು. ನೋಡಿ, ಇದಕ್ಕೆ
ಕುಚ್ಚುಗಳು ಹಾಕ್ಕೊಂಡಿದ್ದೀನಿ. ನಾನು 2 ಕಲರ್ ಯೂಸ್ ಮಾಡಿ ಎರಡೆರಡು ಕುಚ್ಚು ಹಾಕ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ಒಂದ್ಸಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಇದೇ ರೀತಿ ಹೊಸ ಹೊಸ ಡಿಸೈನ್ಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.